ಎಸ್ ಈ ಕಡೆ ದಾಳಿ ಭಾಗದಲ್ಲಿ ಶಂಕರ್ ತಾವ್ದವ್ರ ಬಗ್ಗೆ ಏನ್ ಮಾಡ್ತಾನೆ ಅಂತ ಹೇಳಿದೆ. ಅನೇಕ ಬಾರಿ ಮುಖಾಮುಖಿ ಆದಂತ ಗೆಳೆಯರು ಮತ್ತೊಮ್ಮೆ ಮುಖಾಮುಖಿ ಆಗಿದ್ದಾರೆ ಈ ಬಾರಿ. ಅಸ್ ಈ ಕಡೆ ಸಂಗಮೇಶ್ ಅನೇಕ ಪಂದ್ಯಾಕೂಟದಲ್ಲಿ ಕೂಡಿ ಆಡ್ತಕ್ಕಂಥ ಗೆಳೆಯ, ಆದ್ರೆ ಇವತ್ತಿನ ದಿನ ಎದುರಾಳಿ ಪಾಳ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾನೆ. ಸಂಗಮೇಶ್ ಕವರ್ ಆಟಗಾರ ವಾಜಿದ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಿ ನೇರವಾಗಿ ಅಂಕ ಸಂಪಾದಿಸ್ತಾ ಇದ್ದಾನೆ. ಮತ್ತೊಮ್ಮೆ ಈ ಕಡೆ ದಾಳಿ ಭಾಗದಲ್ಲಿ ಅಭಿಷೇಕ ಶರವೇಗದ ಆಟಗಾರ ಫೈನಲ್ ಕದನದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾನೆ. ಅಂಕನ ಒಳಾಂಗಣ ಸ್ಪರ್ಧಿಗಳಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಸುಧೀರ್ ಅವರನ್ನ ಡ್ಯಾಶ್ ಮಾಡೋ ಪ್ರಯತ್ನ ಮಿಸ್ಟೇಕ್ ಆಗ್ತಾ ಇದೆ. ಏಕಕಾಲಕ್ಕೆ 3 ಅಂಕದ ಹೋಗ್ತಾ ಇದೆ ಇಲ್ಲಿ. ಮತ್ತೊಮ್ಮೆ ಶಂಕರ್ ಸುಪಟೆಗಳು ಆಡಿದ ಕಾದ್ ನೋಡ್ಬೇಕಿರಿ. ಸಂಗಮೇಶ್ ಲೆಫ್ಟ್ ಕಾರ್ನರ್ ಅಲ್ಲಿ, ರೈಟ್ ಕಾರ್ನರ್ ಅಲ್ಲಿ ರಾಕೇಶ, ಇನ್ನಲ್ಲಿರುವಂತಹ ಆಟಗಾರ ಶರ್ಮಸು, ಇನ್ನಲ್ಲಿರುವಂತಹ ಆಟಗಾರ ಮೇಲೆ ನೇರವಾಗಿ ಟ್ಯಾಕಲ್ ಮಾಡಿ ಮುಡ್ತಾ ಇದ್ದಾನೆ ಇಲ್ಲಿ. ಒಳ್ಳೆ ಒಂದು ಹೈ ವೋಲ್ಟೇಜ್ ಪಂದ್ಯ ಇದು. ಈ ಒಂದು ಪಂದ್ಯಾವಳಿ ಯಶಸ್ವಿ ಆಗ್ಲಿಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಪ್ರತಿಯೊಬ್ಬ ಮಾನ್ಯರಿಗೂ ಕೂಡ ಈ ನಮ್ಮೆಲ್ಲ ನಿಡಗುಂದಿ ಕಪ್ ಗ್ರಾಮದ ಪರವಾಗಿ ತಮ್ಮಗಳಿಗೆ ಈ ಸಂದರ್ಭದಲ್ಲಿ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇವೆ. ತಾವುಗಳಿಗೆ ಒಂದು ಕ್ರೀಡಾಕೂಟದ ಮೇಲೆ ಇಟ್ಟಂತ ಅಭಿಮಾನ, ಪ್ರೀತಿ, ಪ್ರೋತ್ಸಾಹ ಇದೇ ರೀತಿ ಮುಂದುವರಿಲಿ. ಮುಂಬರುವಂತ ದಿನಮಾನಗಳಲ್ಲಿ ಇನ್ನಷ್ಟು ಅಭೂತಪೂರ್ವ ಪಂದ್ಯಾವಳಿಯನ್ನ ಆಯೋಜನೆ ಮಾಡುವಂತಹ ಶಕ್ತಿ ಆ ದೇವರು ನಮ್ಮಲ್ಲಿ ಆಯುಷ್ಯರಿಗೆ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಲೆಫ್ಟ್ ಕಾರ್ನಲ್ಲಿ ಸುಧೀರ್ ಇದ್ರ, ರೈಟ್ ಕಾರ್ನಲ್ಲಿ ರಾಕೇಶ್. ಅನುಭವಿ ಆಟಗಾರ ನಡುವೆ ಒಂದೆಡೆ ಸೀನಿಯರ್ ಪಡೆ ಆದ್ರೆ ಇನ್ನೊಂದೆಡೆ ಜೂನಿಯರ್ ಪಡೆ. ಸಂಗಮೇಶ್ ಮತ್ತೊಮ್ಮೆ ಈ ಕಡೆ ದಾಳಿ ಭಾಗದಲ್ಲಿ ಕಾದ್ ನೋಡ್ಬೇಕು ಇಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿ. ಒಳ್ಳೆಯ ಒಂದು ಡ್ಯಾಶ್ ಬರ್ತಾ ಇದೆ. ಮತ್ತೊಮ್ಮೆ ಸುಪಟೆಗಳು ಆಡಿದ ಕಾದ್ ನೋಡ್ಬೇಕಿಲ್ಲಿ ಡಿಫೆನ್ಸ್ ಅನ್ನು ಕಾನ್ಫಿಡೆನ್ಸ್ ಮಾಡ್ತಾ ಇದ್ದಾನೆ. ಈ ಬಾರಿ ಅಂಕಣ ಒಳಾಂಗಣ ಸ್ಪರ್ಧಿಗಳಾಗಿ ಕಾಣಿಸಿಕೊಳ್ತಾ ಇದ್ದಾನೆ ಶಂಕರ. ಮತ್ತೊಮ್ಮೆ ಕಾದ್ ನೋಡ್ಬೇಕಿಲ್ಲಿ ಯಾವುದೇ ರೀತಿ ರಿಸ್ಕ್ ಅನ್ನು ತೆಗೆದುಕೊಳ್ಳೋದು ವಾಪಸ್ ಸಾಧ್ಯ ಆಗ್ತಾ ಇದ್ದಾನೆ ಬಾರಿ. ಮತ್ತೊಮ್ಮೆ ಬೆಳಗಾವಿ ಜಿಲ್ಲಾ ತಂಡದಲ್ಲಿ ಕ್ಯಾಪ್ಟನ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ಆಟಗಾರ, ಆದರೆ ಇವತ್ತಿನ ದಿನ ನಿಡಗುಂದಿ ತಂಡದ ಪರವಾಗಿ ತನ್ನದೇ ಆದಂಥ ತಂಡವನ್ನು ಇಟ್ಟುಕೊಂಡು ಮುಖಾಮುಖಿ ಆಗಿದ್ದಾನೆ. ಅನೇಕ ಪಂದ್ಯಾಕೂಟವನ್ನು ಆಡಿರ್ತಕ್ಕಂಥ ಅನುಭವಿದ ಸುಧೀರ್ ಅವರಿಗೆ ಒಂದೆಡೆ ಯುವಕರ ಪಡೆ ಆದರೆ ಇನ್ನೊಂದೆಡೆ ಸೀನಿಯರ್ಗಳ ಪಡೆ ಮುಡ್ತಾ ಇದ್ದಾನೆ ಇಲ್ಲಿ. ಇಲ್ಲ, ಕ್ಯಾಪ್ಟನ್ ಒಬ್ಬರೇ ಮಾತಾಡ್ರಪ್ಪ. ಮುತ್ತಣ್ಣ ಸರ್ ಕೂಡ ಸ್ಕೋರರ್ ಆಗಿ ಕೂಡ ಸತತವಾಗಿ ನಿನ್ನೆ ಹಿಡಿದು ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೆ ಕೂಡ ನಮ್ಮ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿ ಬಯಸ್ತೀವಿ ಈ ಸಂದರ್ಭದಲ್ಲಿ. ಮತ್ತೊಮ್ಮೆ ಈ ಕಡೆ ದಾಳಿ ಭಾಗದ ಡಿಫೆನ್ಸ್ ಭಾಗದ ಆಟಗಾರ ಮತ್ತೊಮ್ಮೆ ಈ ಕಡೆ ಲೆಫ್ಟ್ ಕಾರ್ನಲ್ಲಿ ಬಸ್ಸು ಇದ್ರೆ, ರೈಟ್ ಕಾರ್ನಲ್ಲಿ ರಾಕೇಶ. ಆಲ್ ಔಟ್ ಆಗ್ತಾ ಇದೆ ಇಲ್ಲಿ ತಂಡ, ನಿಡಗುಂದಿ ತಂಡ. ಮತ್ತೊಮ್ಮೆ ಈ ಕಡೆ ದಾಳಿ ಭಾಗದಲ್ಲಿ ಅರುಣ್ ಬೋನಸ್ಗೆ ಪ್ರಯತ್ನ, ಈಜಿ ಆದಂತ ಬೋನಸ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಆಟಗಾರ. ಸರ್ ಸ್ಕೋರ್ ಹೇಳ್ರಿ.
ಮೈಕಲ್ ಸ್ಕೋರ್ ಹೇಳ್ಬಿಟ್ರೆ ಅಲ್ಲಿ 7-12 ಪಂದ್ಯ ಇನ್ ಫೇವರ್ ಆಫ್ ಇಲ್ಲಿ ಫಾಲೋ ಟ್ಯಾಕಲ್ ಅಲ್ಲಿ ಎಸ್ಕೇಪ್ಸ್ ಬಳಸ್ಕೋತಾ ಇದ್ದಾರೆ ಆಟಗಾರ ಅಭಿಷೇಕ. ಮತ್ತೊಮ್ಮೆ ಆರೋನ್ ಶರವೇಗದ ಆಟಗಾರ. ಅಂಕನ ಬಲಾಂಗಣ ಸ್ಪರ್ಧಿಗಳಾಗಿ ಉದಯ್ ಅವರ ಮಿಸ್ಟೇಕ್ ಬರ್ತಾ ಇದೆ ಬಾರಿ. ಹಾಫ್ ಟೈಮ್ ಮಧ್ಯಂತರ ಅವಧಿ. ಮತ್ತೊಮ್ಮೆ ದ್ವಿತೀಯಾರ್ಧದ ಆರಂಭದ ಮೊದಲನೇ ದಾಳಿ ಭಾಗದಲ್ಲಿ ಶಂಕರ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ ಶಂಕರ್ ವಾಪಸ್ ಆಗಿದ್ದಾನೆ. ಈಗಾಗಲೇ ಸೌದತ್ತಿ ತಂಡದಲ್ಲಿ ಹನುಮಂತರವರ ಮಿಸ್ಟೇಕ್ ಬರ್ತಾ ಇದೆ ಈ ಬಾರಿ. ಸೋತ್ರೆ ದ್ವಿತೀಯ ಸ್ಥಾನ ಸಿಗಲಿದೆ, ಗೆದ್ರೆ ಪ್ರಥಮ ಸ್ಥಾನ. ಜಯದ ಮಾಲೆ ಯಾರ ಪಾಲಿಗೆ ಕಾದು ನಿರೀಕ್ಷೆಯಲ್ಲಿ ಒಳ್ಳೆ ಒಂದು ಆಂಕಲ್ ಹೋಲ್ಡ್ ಪ್ಲಸ್ ಡ್ಯಾಶ್ ಬರ್ತಾ ಇದೆ ಸುಧೀರ್ ಹಾಗೂ ಬಸ್ ಅವರ ಕಾಂಬಿನೇಷನ್ ದಿಂದಾಗಿ. ಮತ್ತೊಮ್ಮೆ ತಂಡದ ಪ್ರತಿಷ್ಠಿತ ಆಟಗಾರ ಅರುಣ್ ದಾಳಿ ಭಾಗದಲ್ಲಿ ಶರವೇಗದ ಆಟಗಾರ. ಈ ಸಾರಿ ವಾಜಿದ್ ರವರ ಮಿಸ್ಟೇಕ್ ಬರ್ತಾ ಇದೆ. ಸ್ಕೋರ್ ಇಡ್ರಿ ಸರ್. ಸ್ಕೋರ್ ಆಗಾಗ 12-13 ಯಾರ ಪರವಾಗಿ ಸರ್? ಸೌದತ್ತಿ ಪರವಾಗಿ. ಉಮೇಶ್ ರವರು ಲೆಫ್ಟ್ ಕಾರ್ನರ್ನಲ್ಲಿ, ರೈಟ್ ಕವರಲ್ಲಿ ಸುಧೀರ್, ರೈಟ್ ಕಾರ್ನರ್ನಲ್ಲಿ ರಾಕೇಶ, ಇನ್ನಲ್ಲಿರುವಂಥ ಆಟಗಾರ ಅರುಣ್, ಮತ್ತರ್ ಬಾಯ್ ಕವರ್ ಆಟಗಾರ ಬಸ್ಸು. ಮತ್ತೊಮ್ಮೆ ಅರುಣ್ ದಾಳಿ ಭಾಗದಲ್ಲಿ ನಿರಂತರವಾಗಿ ಬಿಡಬಲ್ಲದೆ ರೈಡಿಂಗ್ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಆಟಗಾರ. ಆಂಕಲ್ ಹೊಡ್ ಮಾಡುವಂತ ಪ್ರಯತ್ನದಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ಮತ್ತೊಮ್ಮೆ ಅಭಿಷೇಕ ಬೇಡವಾದ ಟ್ಯಾಕಲ್ಗಳಿಗೆ ಮುಂದಾಗಿ ಅಂಕಣದ ಆಚೆ ಹೋಗ್ತಾ ಇದ್ದಾರೆ ಆಟಗಾರರಲ್ಲಿ. 14 ಮತ್ತು 13 ಜಯದ ಮಾಲೆಯನ್ನು ಯಾರ ಪಾಲಿಗೆ ಕಾದು ನೋಡಬೇಕಿಲ್ಲಿ. ಗೆದ್ದರೆ 20,000 ರೂಪಾಯಿದೊಂದಿಗೆ ನಿಡಗುಂದಿ ಕಪ್ಪದ 2026 ಚಾಂಪಿಯನ್ ಪಟ್ಟದೊಂದಿಗೆ ಚಾಂಪಿಯನ್ ಪಟ್ಟ ಸಿಗಲಿದೆ ಆತ್ಮೇಲೆ. ಸರ್ ಸ್ಕೋರ್ ಹೇಳ್ರಿ. 14-14 ಜೂನಿಯರ್ ನ್ಯಾಷನಲ್ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುವ ಆಡಿರ್ತಕ್ಕಂಥ ಆಟಗಾರ ಉದಯ್ ದಾಳಿ ಭಾಗದಲ್ಲಿ. ಜೂನಿಯರ್ ನ್ಯಾಷನಲ್ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂಥ ಆಟಗಾರ, ಪ್ರತಿಭಾನ್ವಿತ ಆಟಗಾರ. ಮತ್ತೊಮ್ಮೆ ವಿರಾಮದ ಬಳಿಕ ದಾಳಿಯ ಪ್ರತಿ ದಾಳಿಯಾಗಿ ಶರವೇಗದ ಆಟಗಾರ. ದಾಳಿ ಭಾಗದಲ್ಲಿ ಜೂನಿಯರ್ ನ್ಯಾಷನಲ್ ಕಿಲಾಡಿ ಉದಯ್ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಜೂನಿಯರ್ ನ್ಯಾಷನಲ್ ಅನ್ನು ಆಡಿರ್ತಕ್ಕಂಥ ಆಟಗಾರ. ಆದ್ರೆ ಫಾಲೋ ಟ್ಯಾಕಲ್ಗೆ ಪ್ರಯತ್ನ ಹೋಗಿದ್ರು ಇಲ್ಲಿ. ಬಸ್ಸು ಅವರ ಮಿಸ್ಟೇಕ್ ಬರ್ತಾ ಇದೆ. ಬಸ್ಸು ಹಾಗೂ ಸುಧೀರ್ ಅವರ ಮಿಸ್ಟೇಕ್ ಬರ್ತಾ ಇದೆ ಬಾರಿ. ಸರ್ ಸ್ಕೋರ್ ಹೇಳ್ರಿ. ಸುಪಡೆಗಳಾಣಿದ ಬೇಡವಾದ ಟ್ಯಾಕಲ್ಗೆ ಮುಂದಾಗ್ತದೆ ಇಲ್ಲಿ ಉದಯರು. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಸಬ್ ಜೂನಿಯರ್ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿ ಆಡಿರತಕ್ಕಂಥ ಆಟಗಾರ. ಸಬ್ ಜೂನಿಯರ್ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲಾ ತಂಡವನ್ನು ಪ್ರತಿನಿಧಿಸುವಂತ ಆಟಗಾರ ಉಮೇಶ ಅಂತ ಒಂದು ಟ್ಯಾಕಲ್ಗೆ ಪ್ರಯತ್ನ ಇಲ್ಲಿ ಯಶಸ್ವಿ ಆಗ್ತಾ ಇದ್ದಾನೆ ಇಲ್ಲಿ. ಕಬಡ್ಡಿಯಲ್ಲಿ ಮೈ ಮರಿ ಹಾಗಿಲ್ಲ, ಮೈ ಮರೆತರೆ ಇದೇ ರೀತಿಯ ಗತಿಯನ್ನು ಅನುಭವಿಸಬೇಕಾಗುತ್ತೆ ಅಂತೇಳಿ ತೋರಿಸಿಕೊಡ್ತಾ ಇದ್ರಲ್ಲ ಆಟಗಾರರು ಸೀನಿಯರ್ ಪಡೆ. ಪಂದ್ಯಾವಳಿಗೆ ಸುಸಜ್ಜಿತವಂತ ಮ್ಯಾಟ್ ಅನ್ನು ಕೂಡ ಮಾಡತಕ್ಕಂಥ ಶ್ರೀ ಶರಣಪ್ಪ ಕಳಕಪ್ಪ ಮಾಸ್ತಿ, ಶ್ರೀ ಮಂಜುನಾಥ್ ಜನರೇಟ್ ಸುಬ್ಳಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳು ಬಯಸ್ತೀವಿ. ಈ ಒಂದು ಪಂದ್ಯಾವಳಿಗೆ ಸಮವಸ್ತ್ರ ಕೂಡ ಮಾಡತಕ್ಕಂಥ ಮಾನ್ಯರು ಮಿಥುನ್ ಜಿ ಪಾಟೀಲ್ ಅಧ್ಯಕ್ಷರು, ಗದಗ ಜಿಲ್ಲಾ
ಪಂಚ್ ಗ್ಯಾರಂಟಿ ಸಮಿತಿ ಆ ಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಎಷ್ಟು ಬಾರಿ ಕೃತಜ್ಞತೆ ಕೂಡ ಸಲ್ಲಿಸಿ ಕೂಡ ಕಡಿಮೆನೆ ಅಂತ ಹೇಳಿ ಬಯಸುವ ಆತ್ಮರೆ. ಟಿ ಶರ್ಟ್ ಅನ್ನು ಕೊಡ ಮಾಡ್ತಕ್ಕಂಥ ಶ್ರೀ ಭುವನೇಶ್ವರಿ ಟ್ರೇಡರ್ಸ್ ನಿಡಗುಂದಿಕೊಪ್ಪ ಆ ಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವುಗಳು ಅನಂತ ಕೊಡಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀವಿ. ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಪ್ರತಿಯೊಬ್ಬ ಮಾನ್ಯರಿಗೂ ಕಾಣದ ಕೈಗಳು ಸಾಕಷ್ಟು ಕೆಲಸವನ್ನು ಮಾಡಿದ್ದಾವೆ. ಕೊನೆಯ ನಿಮಿಷ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೂಡ ಕಾಣದ ಕೈಗಳ ಹಾಗೆ ಈ ಒಂದು ಪಂದ್ಯಾಕೂಟಕ್ಕೆ ಸಹಾಯ ಸಹಕಾರವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಆಯೋಜಕರ ಮಂಡಳಿ ಪರವಾಗಿ ತಮ್ಮಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇವೆ. ಮತ್ತೊಮ್ಮೆ ಅಭಿಷೇಕ ಸರ್ ಸ್ಕೋರ್ ಹೇಳಿ. ಸುಪಡೆಗಳಾಡಿದ ಸಂಗಮೇಶ್ ದಾಳಿ ಭಾಗದಲ್ಲಿ ರೈಟ್ ಕಾರ್ನರ್ ಇರುವಂತಹ ಆಟಗಾರ ವಾಜೀದ್ ಆಲಿನಾಗ್ರಪ್ಪ ಆಲಿನಾಗ್ರಿ ಕೊನೆಯ ನಿಮಿಷ ದಿ ಲಾಸ್ಟ್ ಮಿನಿಟ್ ದಾಳಿ ಭಾಗದಲ್ಲಿ ಶಂಕರ್ ಸಬ್ ಜೂನಿಯರ್ ಭಾಗದಲ್ಲಿ ಬೆಳಗಾವಿ ಜಿಲ್ಲಾ ತಂಡವನ್ನು ಪ್ರತಿಷ್ಠಾರ್ತಕ್ಕಂಥ ಆಟಗಾರ ಬಾಲಿಷ್ಟ ಬ್ಲಾಕ್ ಬರ್ತಾ ಇದೆ. ಉಮೇಶ್ ಹಾಗೂ ಸುಧೀರ್ ಅವರ ಕಾಂಬಿನೇಷನ್ ಯಶಸ್ವಿ ಆಗ್ತಾ ಇದೆ ಈ ಬಾರಿ. ತೊಡೆ ತಡ್ತಾ ಇದ್ದಾರೆ ಆಟಗಾರರಲ್ಲಿ ಅಷ್ಟು ಸುಲಭವಾಗಿ ಬಿಡಲ್ಲ. ಬಾಕ್ಲೈನ್ ಕ್ರಾಸ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇಲ್ಲಿ. ಕಾದೊಳ್ಬೇಕು ಸಂಗಮೇಶ್ವರವರ ದಾಳಿ. ಜಾಂಪ ವಿನಾಯಕರವರ ಮಿಸ್ಟೇಕ್ ಬರ್ತಾ ಇದೆ ಈ ಬಾರಿ. ಎಸ್ ಪಂದ್ಯ ಮುಗಿಯೋರಿಗಷ್ಟೇ ನಾವುಗಳು ಬದ್ಧ ಬೈರಿಗಳು. ಪಂದ್ಯ ಮುಗಿದ ತಕ್ಷಣ ನಾವೆಲ್ಲರೂ ಗೆಳೆಯರು ಎಂದು ಸಾಬೀತನ್ನು ಪಡಿಸ್ತಾ ಇದ್ದಾರೆ. ಇರಲಿ ಏಳು ತಂಡದ ಆಟಗಾರ ಒಳ್ಳೆಯ ಪ್ರಯತ್ನ. ಕಂಗ್ರಾಚುಲೇಷನ್ ಬೆಸ್ಟ್ ಆಫ್ ಲಕ್ ಬೆಸ್ಟ್ ಪ್ಲೇಡ್.